ಬಸ್ ನಿಲ್ದಾಣದಲ್ಲಿ ಹಾಡುವಾಗಲೇ ಗ್ರಾಮೀಣ ಭಾಗದ ಮಹಿಳೆಗೆ ವಂಚಿಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಯಲಂಕ ಗ್ರಾಮದ ಕಮಲಮ್ಮ ಎಂಬುವ ಮಹಿಳೆ ಚಿಕ್ಕಮಗಳೂರಿನಿಂದ ಆಗಮಿಸಿ ಬೇಲೂರು ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಸಂದರ್ಭ ಕಿಲಾಡಿ ಕಳ್ಳ ಮಹಿಳೆಯನ್ನು ಮಾತನಾಡಿಸಿ ಮಹಿಳೆಯ ಗಮನವನ್ನು ಬೇರೆಡೆ ಸೆಳೆದು ತನ್ನಲ್ಲಿ ನಕಲಿ ಚಿನ್ನವನ್ನು ಮಹಿಳೆಗೆ ನೀಡಿ ಹಣ ನೀಡುವಂತೆ ಒತ್ತಾಯಿಸಿದ್ದಾನೆ. ನಂತರ ಮಹಿಳೆ ತನ್ನ ಬಳಿ ಹಣವಿಲ್ಲ ಎಂದು ಹೇಳಿದಾಗ ಆಸ್ಪತ್ರೆಗೆ ಕಟ್ಟಲು ನನಗೆ ಹಣ ಬೇಕು ಎಂದು ಮಹಿಳೆಯನ್ನು ಮಾತನಾಡಿಸುತ್ತಾ ಮಹಿಳೆಯ ಕಿವಿಯಲ್ಲಿದ್ದ ಓಲೆ, ಆಂಗಿಸ್ ಮಾಟಿ ಸೇರಿದಂತೆ ಮಹಿಳೆ ಬಳಿ ಇದ್ದ ಚಿನ್ನಾಭರಣವನ್ನು ಕಸಿದು ಕ್ಷಣ ಮಾತ್ರದಲ್ಲಿ ಬಸ್ ನಿಲ್ದಾಣದಿಂದ ಪರಾರಿಯಾಗಿದ್ದು, ಸ್ವಲ್ಪ ಸಮಯದ ನಂತರ ಮಹಿಳೆ ತನ್ನ ಬಳಿ ಇದ್ದ ಆಭರಣಗಳನ್ನು ದೋಚಿ ಕಳ್ಳ ಪರಾರಿಯಾದ ಎಂದು ಮಹಿಳೆ ಪರದಾಡಿದ ಪ್ರಸಂಗ ಬೇಲೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಮಹಿಳೆಯ ಪರದಾಟವನ್ನು ನೋಡಿದ ಬಸ್ ನಿಲ್ದಾಣದ ಸಾರ್ವಜನಿಕರು ನಿಲ್ದಾಣದ ಅಧಿಕಾರಿಗಳ ಬಳಿ ಹೋಗಿ ಸಿಸಿ ಕ್ಯಾಮೆರಾದಲ್ಲಿ ಘಟನೆಯ ದೃಶ್ಯಾವಳಿ ವೀಕ್ಷಣೆಗೆ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡಲು ನೀಡಿ ಎಂದು ಕೇಳಿದರೆ ನಿಲ್ದಾಣದ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳು ನಮ್ಮ ಬಳಿ ಇಲ್ಲ ಎಂದು ಉಡಾಫೆ ಉತ್ತರ ನೀಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಮತ್ತು ಬಿಜೆಪಿ ಮುಖಂಡ ಮಂಜುನಾಥ್ ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಾಡುವಾಗಲೇ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಭದ್ರತೆ ಇಲ್ಲದಂತಾಗಿದ್ದು, ರಾತ್ರಿಯ ವೇಳೆ ವಿದ್ಯಾರ್ಥಿಗಳು, ಪ್ರವಾಸಿಗರು ಬೇಲೂರು ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಗತಿ ಏನು ಎಂದು ಬಸ್ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಹಿಳೆ ಮತ್ತು ಪ್ರತ್ಯಕ್ಷದರ್ಶಿಗಳು ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಈಗಾಗಲೇ ಬೇಲೂರು ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳ್ಳರ ಹಾವಳಿ ಅತಿಯಾಗಿದ್ದು, ಅಲ್ಲದೆ ಹುಡುಗಿಯರನ್ನು ರೇಗಿಸುವ ಮತ್ತು ಕುಡಿದ ಮತ್ತಿನಲ್ಲಿ ಗಲಾಟೆ ಮಾಡುವ ಯುವಕರ ತಂಡವನ್ನು ಇದ್ದು, ಪ್ರತಿನಿತ್ಯ ಒಂದಲ್ಲ ಒಂದು ಪ್ರಕರಣಗಳು ಬಸ್ ನಿಲ್ದಾಣದಲ್ಲಿ ದಾಖಲಾಗುತ್ತಿದ್ದರೂ ಸಹ ಕಣ್ಮುಚ್ಚಿ ಕುಳಿತಿರುವ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಾರ್ವಜನಿಕರಿಂದ ತೀವ್ರ ಆಕ್ರೋಶಕ್ಕೆ ಒಳಗಾದರು. ನಿಮ್ದು ಯಾವ ಊರು ಅಂತೇಳಿ ಅಂದ. ನಿಮ್ದು ಯಾವ ಊರು? ಯಲಂಕ ಬೇಡ್ರಳ್ಳಿ. ಹಂಗೆ ಅನ್ನೋತ್ತಿಗೆ ಹಂಗೆ ಅಂದ. ಅಮ್ಮ ಬರ ಮೇಲೆ ನಿಂಗೊಂದು ಮಾತು ಹೇಳ್ತೀನಿ ಅಂತೇಳಿ ಇಲ್ಲಿ ಕರ್ಕೊಬಂದು ಇದು ಕೈ ಕೊಟ್ಟ. ಕೈ ಕೊಟ್ಟು ಕೂಡಲೇ ನನಗೆ ಏನು ಮಾತಾಡೋಕ್ಕೆ ಆಗಲಿಲ್ಲ. ಆಮೇಲೆ ನೀನು ಕೊಡಮ್ಮ ಒಂದು ಜೊತೆ ವಾಲೆ, ನಿನ್ನ ಮನೆಗೆ ಬಂದ್ರೆ ಒಂದು ಸೇರು ಅಕ್ಕಿ ಕೊಡ್ತೀಯ, ಒಂದು ಸೇರು ರಾಗಿ ಕೊಡ್ತೀಯ, ನಾನು ಕುರಿ ಕಾಯನ್ನು ಇಲ್ಲಿ ಕನಕನಳಿತಾವಿದ್ದೀವಿ ಕುರಿ ಬಿಟ್ಕೊಂಡು ಅಂತೇಳಿ ಅಂತ ಅಂದ. ಆಮೇಲೆ ಇಲ್ಲ ಕಣಪ್ಪ ನನ್ನ ತವ ದುಡ್ಡಿಲ್ಲ ಅಂತ ಅನ್ನೋದಿಗೆ ಇದ್ದೋಷ್ಣ ಕೊಡಮ್ಮ, ಇದ್ದೋಷ್ಣ ಕೊಟ್ಟು ನಿನ್ನ ಇದು ಕೊಡು, ವಾಲೆ ಕೊಡು, ಇದು ಕೊಟ್ಬಿಡ್ತೀನಿ, ಬೇಕಾದಂಗೆ ಸರ ಮಾಡಿಸ್ಕೋಬೇಕು ಇದ್ರಾಗೆ ಅಂತ ಅಂದ. ಸುಮ್ಮನೆ ಕೊಟ್ಟೆ ನಾನು. ಆಡಾಗಲೇ ನಮ್ಮ ಯಲಂಕ ಅಜ್ಜಿಗೆ 12ವರೆಗೆ ಕಳ್ಳರು ವಾಲೆ ಬಿಚ್ಕೊಂಡು ಯಾವುದೋ ಒಂದು ಬ್ಯಾಡ್ದಿಂದ ಈ ಸರನ್ನು ಕೊಟ್ಟು ವಾಲೆ ಬಿಚ್ಕೊಂಡು ಹೋಗಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ, CCTV ಸರಿ ಇಲ್ಲ. ಇದನ್ನೆಲ್ಲ ತಾಲೂಕು ಅಧಿಕಾರಿಗಳು ನೋಡಬೇಕು. ನೋಡಿ ಬಡವ್ರ ಪಬ್ಲಿಗೆ ಮೋಸ ಆಗೋದ ರೀತಿ ಇನ್ನು ಮುಂದೆ ಯಾರು ಇಲ್ಲಿಗೆ ಸೆಕ್ಯೂರಿಟಿಗಳನ್ನ ಹಾಕಿ ಹಳ್ಳಿಯಿಂದ ಬರೋಂಥವ್ರಿಗೆ ಯಾವುದೇ ಮೋಸ ಆಗೋದ ರೀತಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಗಣೇಶ್, TV 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.